ಎಲ್ಲರೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನನ್ನ ಕ್ಲಾಸಲ್ಲಿ ಬ್ಯಾಕ್ ಚೈನ್ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಸ್ಕೇಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಳ್ಳಿ. 2 ಲೈನ್ನ ಹಾಕ್ಕೊಳ್ಳಿ. ಒಂದು ಜರಿ ಥ್ರೆಡ್ಡಿಂದ ಪ್ರಾಕ್ಟೀಸ್ ಮಾಡಬೇಕು, ಆನಂತರ ಸಿಲ್ಕ್ ಥ್ರೆಡ್ಡಿಂದ ಪ್ರಾಕ್ಟೀಸ್ ಮಾಡಬೇಕು. ನಾನಿವಾಗ ಜರಿ ಥ್ರೆಡ್ಡಿಂದ ಹಾಕಿದ್ದೀನಿ, ನೆಕ್ಸ್ಟು ಸಿಲ್ಕ್ ಥ್ರೆಡ್ಡಿಂದ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ನೀವು ಫಸ್ಟು ಜರಿ ಥ್ರೆಡ್ಡಿಂದ ಪ್ರಾಕ್ಟೀಸ್ ಮಾಡಿ. ಯಾವುದೇ ಡಿಸೈನ್ ಆಗಲಿ ಫಸ್ಟು ನೀವು ಜರಿ ಥ್ರೆಡ್ಡಿಂದ ಪ್ರಾಕ್ಟೀಸ್ ಮಾಡಿ, ಆನಂತರ ಸಿಲ್ಕ್ ಥ್ರೆಡ್ಡಿಂದ ಪ್ರಾಕ್ಟೀಸ್ ಮಾಡಿ. ನಿಮಗೆ ಕೈ ಕೂತ್ಕೊಳ್ಳುತ್ತೆ, ಹಾಗೆ ಪರ್ಫೆಕ್ಟಾಗಿ ಹಾಕ್ತೀವಿ ಅಂತ ನಿಮಗೆ ಒಂದು ಭರವಸೆ ಬರುತ್ತೆ. ಅದಕ್ಕೋಸ್ಕರ ನಾನು ಜರಿ ಥ್ರೆಡ್ನ 2 ಎಳೆಯಾಗಿ ತೊಗೊಂಡಿದ್ದೀನಿ. 2 ಎಳೆಯಾಗಿ ತೊಗೊಂಡ ನಂತರ ಈ ಥರ ಸೂಜಿಯಿಂದ ಚುಚ್ಕೊಂಡು ಒಂದು ದೊಡ್ಡ ಚೈನ್ನ ತೊಗೊಂಡಿದ್ದೀನಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ನೀವು ಸ್ವಲ್ಪ ದೊಡ್ಡ ಚೈನೇ ತೊಗೊಳ್ಳಿ. ಆನಂತರ ಅದ್ರ ಪಕ್ಕನೇ ಒಂದು ಪುಟ್ಟ ಚೈನ್ ಹಾಕ್ಕೊಂಡು ಅದರ ಮಧ್ಯದಲ್ಲಿ ಚೈನ್ ತೊಗೊಂಡಿದ್ರಲ್ಲ, ಮೊದಲು ಅದ್ರ ಮಧ್ಯದಲ್ಲಿ ಸೂಜಿನ ತೊಗೊಂಡು ಈ ಥರ ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಚೈನ್ ತೊಗೊಂಡು ಎಳ್ಕೋಬೇಕು. ಅದು ಲಾಕ್ ಚೈನನ್ನು ಹಾಕೋಬಾರ್ದು, ಹಿಂಗೆ ಎಳ್ಕೋಬೇಕು. ರಿವರ್ಸ್ ಎಳ್ಕೊಂಡು ಮತ್ತೆ ಒಂದು ದೊಡ್ಡ ಚೈನ್ ಹಾಕ್ಕೊಂಡು ಅದ್ರ ಪಕ್ಕ ಒಂದು ಮತ್ತೆ ಚಿಕ್ಕ ಚೈನ್ ಹಾಕ್ಕೋಬೇಕು. ಮತ್ತೆ ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತೆ ಚೈನ್ ಮಧ್ಯದಲ್ಲಿ ಈ ಥರ ಸೂಜಿನ ತೂರಿಸ್ಬಿಟ್ಟು ಮತ್ತೆ ನಿಧಾನಕ್ಕೆ ಎಳ್ಕೋಬೇಕು. ನಿಧಾನಕ್ಕೆ ಎಳ್ಕೊಳ್ಳಿ. ಈಗ ದಾರ ಸಿಗಾಕೊಂಡಿದೆ, ಮತ್ತೆ ಎಳ್ಕೊಂಡ್ಬಿಟ್ರೆ ದಾರ ಕಟ್ಟಾಗೋಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಚೈನ್ನ ಬಿಚ್ಕೊಂಡು ಮತ್ತೆ ಚಿಕ್ಕ ಚೈನ್ ಹಾಕ್ಕೊಂಡು ಅದರ ಮಧ್ಯದಲ್ಲಿ ಸೂಜಿನ ಸುಚ್ಚಿಬಿಟ್ಟು ಮತ್ತೆ ನಿಧಾನಕ್ಕೆ ಈ ಥರ ರಿವರ್ಸ್ ಎಳ್ಕೋಬೇಕು. ಮುಂದ್ಗಡೆಯಿಂದ ಎಳ್ಕೊಳ್ಳಿ. ಎಳ್ಕೊಂಡು ಮತ್ತೆ ಒಂದು ದೊಡ್ಡ ಚೈನ್ ಹಾಕ್ಕೊಂಡು ಮತ್ತೆ ಅದ್ರ ಪಕ್ಕ ಒಂದು ಚಿಕ್ಕ ಚೈನ್ ಹಾಕ್ಕೋಬೇಕು. ಚಿಕ್ಕ ಚೈನ್ ಹಾಕ್ಕೊಂಡು ನಿಧಾನಕ್ಕೆ ತೊಗೊಳ್ಳಿ. ದಾರ ಈ ಥರ ಬಿಟ್ಟೋಗುವಂಥದ್ದು ಇರುತ್ತೆ, ಮತ್ತು ದಾರ ಎಳೆಯುವಾಗ ಗುಂಜು ಎಳೆಯುವಂಥ ಚಾನ್ಸ್ ಇರುತ್ತೆ. ಆದರೆ ನೋಡ್ಕೊಂಡ್ಬಿಟ್ಟು ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಚಿಕ್ಕ ಚೈನ್ ಹಾಕ್ಕೊಂಡು ಮೊದಲು ಹಾಕಿರೋ ಚೈನ್ ಮಧ್ಯದಲ್ಲಿ ಸೂಜಿನ ಚುಚ್ಚಿಬಿಟ್ಟು ಮತ್ತೆ ಈ ಥರ ಎಳ್ಕೊಂಡ್ರೆ ಮತ್ತು ಸ್ವಲ್ಪ ದೊಡ್ಡ ಚೈನೇ ಹಾಕ್ಕೊಳ್ಳಿ. ನೀಟಾಗಿ ಕಾಣಿಸುತ್ತೆ. ಆದರೆ ಒಂದೇ ಅಳತೆಯಲ್ಲಿ ನೀವು ಚೈನ್ನ ಹಾಕ್ಕೋಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಹಾಕ್ಕೊಂಡ್ರೆ ತುಂಬ ಅಸಹ್ಯವಾಗಿ ಕಾಣುತ್ತೆ, ತುಂಬ ಕಚ್ಚಿ ಬಿಚ್ಚಿಯಾಗಿ ಕಾಣುತ್ತೆ ಡಿಸೈನು. ಅದಕ್ಕೋಸ್ಕರ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಒಂದೇ ಅಳತೆಯಲ್ಲಿ ನೀವು ಚೈನ್ ಸ್ಟಿಚಸ್ನ ಹಾಕುವಂತ ಬರಬೇಕು. ಹಾಗೆ ಸ್ವಲ್ಪ ವಿಡಿಯೋ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ನೋಡಿ, ಇದೇ ರೀತಿಯಾಗಿ ಎಲ್ಲನೂ ಹಾಕುವಂತ ಬರಬೇಕು. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೇನಾದರೂ ಆರಿ ವರ್ಕ್ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ನಾನು ಬೇಸಿಕ್ಕಿಂದ ಕಲಿಸ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ಒಂದೇ ಒಂದು ಲೈಕ್ ಕೊಡಿ. ಒಂದು ಲೈಕ್ ಕೊಡೋದ್ರಿಂದ ಹೆಚ್ಚಿನ ಜನಗಳಿಗೆ ವಿಡಿಯೋ ಹೋಗಿ ತಲುಪುತ್ತೆ. ಇವಾಗ ವಿಡಿಯೋನ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಿಮಗೂ ಕೂಡ ವಿಡಿಯೋ ಲೆಂತಿ ಆಗುತ್ತೆ, ಹಾಗೆ ಬೋರಿಂಗ್ ಆಗಬಾರ್ದು ಅಂತ. ಅದಾದ ನಂತರ ರಿವರ್ಸ್ ಚೈನ್ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ರಿವರ್ಸ್ ಚೈನ್ ಸ್ಟಿಚ್ಚು ತುಂಬ ಮುಖ್ಯ. ಯಾವುದೇ ಸ್ಟಿಚ್ಚಲ್ಲಿ ನೀವು ಬೇಸಿಕಲ್ಲಿ ಕಲಿತಾ ಹೋದರೆ ಮುಂದೆ ನಿಮಗೆ ಬ್ಲೌಸ್ ಹಾಕೋಕ್ಕೆ ಬ್ಲೌಸ್ಗೆ ಈ ಥರ ಡಿಸೈನ್ ಹಾಕ್ಬೋದು ನಾವು ಅಂತ ನಿಮ್ಮ ತಲೆಗೆ ಪಟ್ಟಂತ ಹೊಳೆಯುತ್ತೆ. ಅದಕ್ಕೋಸ್ಕರ ನಾವೆಲ್ಲನೂ ಪ್ರಾಕ್ಟೀಸ್ ಮಾಡಬೇಕು. ಬೇಸಿಕ್ ಕ್ಲಾಸು ತುಂಬ ಮುಖ್ಯ. ನಿಮ್ಮ ಕೈ ನೀಟಾಗಿ ಕೂತ್ಕೊಳುತ್ತೆ ಮತ್ತು ಒಂದು ಫಿನಿಶಿಂಗ್ನು ನೀಟಾಗಿ ಹಾಕ್ಬೋದಂತ ಗ್ಯಾರಂಟಿ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಸ್ಕೇಲಿಂದ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ರಿವರ್ಸ್ ಚೈನ್ ಸ್ಟಿಚ್ ಹಾಕೋಕ್ಕೆ. ಮೊದಲು ನಾನು ಜರಿ ಥ್ರೆಡಲ್ಲಿ ಹಾಕ್ಕೊಂಡಿದ್ದೀನಿ ರಿವರ್ಸ್ ಚೈನ್ ಸ್ಟಿಚ್ಚು, ನಂತರ ನಿಮಗೆ ಜರಿ ಥ್ರೆಡಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ 2 ಸಲ ತೋರಿಸೋದ್ರಿಂದ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ರಿವರ್ಸ್ ಚೈನ್ ಸ್ಟಿಚ್ನ ಸಿಲ್ಕ್ ಥ್ರೆಡ್ಡಿಂದ ಹಾಕೋದು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಸೇಮ್ ಅದೇ ರೀತಿಯಾಗಿ ಕೆಳಗಡೆಯಿಂದ ಒಂದು ಚೈನ್ನ ಹಾಕೋಬೇಕು. ಸ್ವಲ್ಪ ನಾನು ಒಂದು ಬ್ಯಾಕ್ ಚೈನ್ನ ಹಾಕೋತಿದ್ದೀನಿ, ಯಾಕಂದರೆ ಚೈನು ಲಾಕು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ. ಒಂದು ಲಾಕ್ ಥರ ಚಿಕ್ಕ ಚೈನ್ ಹಾಕ್ಕೊಂಡು ಈ ಥರ ರಿವರ್ಸ್ ತೊಗೊಂಡು ಒಂದು ಮತ್ತು ಸ್ವಲ್ಪ ದೊಡ್ಡದಾದ ರೀತಿಯಲ್ಲಿ ಚೈನ್ನ ಹಾಕೋತಾ ಇದ್ದೀನಿ. ಯಾಕಂದರೆ ಇದು ಮತ್ತೆ ರಿವರ್ಸ್ ಬರಬೇಕಲ್ವ ಚೈನ್ ಸ್ಟಿಚ್ಚು. ಅದಕ್ಕೋಸ್ಕರ ಒಂದೇ ಅಳತೆಯಲ್ಲಿ ರಿವರ್ಸ್ ಚೈನ್ ಸ್ಟಿಚ್ನ ಹಾಕುವಂತ ಬನ್ನಿ. ಒಂದೇ ಅಳತೆಯಲ್ಲಿ ಫಸ್ಟು ಸಿಂಗಲ್ ಚೈನ್ ಸ್ಟಿಚ್ನ ಹಾಕೊತ ಬರಬೇಕು. ನೋಡಿ, ಜರಿ ಥ್ರೆಡ್ಡಲ್ಲಿ ಹಾಕಿ ಮುಗಿಸಿದ್ದೀನಿ. ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನಿಮಗೆ ಚೈನ್ ಸ್ಟಿಚ್ ಹಾಕೋದಕ್ಕೆ ಬರುತ್ತೆ ಅಲ್ವಾ, ತುಂಬ ಚಿಕ್ಕ ಚಿಕ್ಕ ಚೈನ್ ಸ್ಟಿಚ್ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ದೊಡ್ಡ ರೀತಿಯಾದ ಚೈನ್ ಸ್ಟಿಚ್ನ ಹಾಕೊತ ಬನ್ನಿ. ನೋಡಿ, ಈ ರೀತಿಯಾಗಿ ದೊಡ್ಡ ಸ್ವಲ್ಪ ಚೈನ್ ಸ್ಟಿಚ್ನ ಒಂದೇ ಅಳತೆಯಲ್ಲಿ ಹಾಕೋತಾ ಬನ್ನಿ. ಅಳತೆ ಮಾತ್ರ ಮಿಸ್ಟೇಕ್ ಮಾಡ್ಕೋಬೇಡಿ, ಚೆನ್ನಾಗಿ ಅನಿಸಲ್ಲ, ನೀಟಾಗಿ ಅನಿಸಲ್ಲ. ಅದಕ್ಕೋಸ್ಕರ
ಒಂದೇ ಅಳತೆಯಲ್ಲಿ ಚೈನ್ ಸ್ಟಿಚ್ನ ಹಾಕುವಂತ ಬನ್ನಿ. ಇವಾಗ ಚೈನ್ ಸ್ಟಿಚ್ಚು ಕಂಪ್ಲೀಟಾಗಿ ಫಾಸ್ಟಾಗಿ ಹಾಕುವಂತ ಬರ್ತಾಯಿದ್ದೀನಿ. ವೀಡಿಯೋನ ಫಾಸ್ಟಾಗಿ ಇಟ್ಟಿದ್ದೀನಿ. ಅದಾದ ನಂತರ ಕೊನೆಯಲ್ಲಿ ಎಣ್ಣಾಟಂತೂ ನೀವು ಹಾಕಲೇಬೇಕು. ಪ್ರತಿಯೊಂದು ಸ್ಟಿಚ್ಗೂ ಎಣ್ಣಾಟು ಹಾಕಲೇಬೇಕು. ಯಾಕಂದರೆ ಎಣ್ಣಾಟು ತುಂಬ ಮುಖ್ಯ. ಹಾಗೆ ನೀವು ಬ್ಲೌಸ್ ಏನಾದರೂ ವರ್ಕ್ ಮಾಡುವಾಗ ಎಣ್ಣಾಟು ಎರಡೆರಡು ಹಾಕ್ಕೊತ ಬನ್ನಿ. ಅಂದರೆ ಬಿಚ್ಕೊಳ್ಳಲ್ಲ ಅಂತ ಒಂದು ನಿಮಗೆ ಗ್ಯಾರಂಟಿ ಇರುತ್ತೆ. ಅದಕ್ಕೋಸ್ಕರ ಎರಡೆರಡು ಎಣ್ಣಾಟನ್ನ ಹಾಕ್ಕೊತ ಬನ್ನಿ. ನೋಡಿ ಇವಾಗ ರಿವರ್ಸಾಗಿ ಅದೇ ರೀತಿಯಾಗಿ ಚೈನ್ ಸ್ಟಿಚಸ್ನ ತೊಗೋತಾ ಇದ್ದೀನಿ. ವಿಡಿಯೋನ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ನಿಮಗೆ ವಿಡಿಯೋ ಲೆಂತಿ ಆಗುತ್ತೆ, ಬೋರಿಂಗ್ ಆಗಬಾರ್ದು ಅಂತ. ಒಂದು ಚೈನ್ ಮಧ್ಯದಲ್ಲಿ ಮತ್ತೆ ಇನ್ನೊಂದು ಚೈನ್ನ ಹಾಕ್ಕೊಂಡು ಬರೋದು. ರಿವರ್ಸಾಗಿ ಮತ್ತೆ ಒಂದು ಚೈನ್ ಮಧ್ಯದಲ್ಲಿ ಇನ್ನೊಂದು ಚೈನು, ಒಂದು ಚೈನ್ ಮಧ್ಯದಲ್ಲಿ ಇನ್ನೊಂದು ಚೈನು, ಒಂದು ಚೈನ್ ಮಧ್ಯದಲ್ಲಿ ಇನ್ನೊಂದು ಚೈನು, ಇದೇ ರೀತಿಯಾಗಿ ರಿವರ್ಸ್ ಚೈನ್ ಸ್ಟಿಚ್ನ ಹಾಕ್ಕೊತ ಬರಬೇಕು. ಇದು ಯಾಕಂದರೆ ಸ್ವಲ್ಪ ದಪ್ಪವಾಗಿ ಕಾಣುತ್ತೆ ಚೈನ್ ಸ್ಟಿಚ್ಚು. ಒಂದೊಂದು ಬ್ಲೌಸಲ್ಲಿ ಒಂದೇ ಚೈನ್ ಸ್ಟಿಚ್ ಹಾಕಿದ್ರೆ ಹೈಲೈಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಎರಡೆರಡು ರೀತಿಯಾಗಿ ಚೈನ್ ಸ್ಟಿಚ್ ಹಾಕಿದ್ರೆ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಒಂದ್ರ ಮೇಲೆ ಒಂದು ಚೈನ್ ಸ್ಟಿಚ್ಚು ಮತ್ತು ಹಾಕಿದಾಗ ಅದು ರಿವರ್ಸ್ ಚೈನ್ ಸ್ಟಿಚ್ ಹಾಕಿದಾಗ ತುಂಬ ಹೈಲೈಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇವಾಗ ಹೆಣ್ಣಾಟ ಹಾಕ್ತಾಯಿದ್ದೀನಿ ನೋಡಿ. ಅದಾದ ನಂತರ ನಾನು ಬ್ಯಾಕ್ ಚೈನ್ ಸ್ಟಿಚ್ ಹಾಕ್ನಲ್ಲ, ಅದನ್ನೇ ಇವಾಗ ಒಂದು ಬೀಡ್ಸ್ ಹಾಕಿ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಬೀಡ್ಸ್ ಹಾಕಿ ರಿವರ್ಸ್ ಬ್ಯಾಕ್ ಚೈನ್ ಸ್ಟಿಚ್ನ ತೋರಿಸ್ತಾ ಇದ್ದೀನಿ. ಬೀಡ್ಸ್ ಹಾಕ್ಬಿಟ್ಟು ಆವಾಗಲೇ ಹಾಕ್ನಲ್ಲ ಬ್ಯಾಕ್ ಚೈನ್ ಸ್ಟಿಚ್ಚು, ಅದೇ ರೀತಿಯಾಗಿ ಇವಾಗ ಒಂದು ಬೀಡ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಳ್ಳಿ, ಚೈನ್ ಹಾಕ್ಕೊಂಡು ಅದಾದ ನಂತರ ಒಂದು ಪುಟ್ಟ ಚೈನ್ ಹಾಕ್ಕೊಳ್ಳಿ. ಅದ್ರ ಮಧ್ಯದಲ್ಲಿ ಮತ್ತೆ ಒಂದು ಚೈನ್ನ ಈ ಥರ ಎಳ್ಕೋಬೇಕು. ಪುಟ್ಟದಾದಂಥ ಚೈನ್ ಎಳ್ಕೊಂಡು ಇವಾಗ ಅದಕ್ಕೆ ದಾರಾನ ಈ ಥರ ಸ್ವಲ್ಪ ದೊಡ್ಡದಾಗಿ ಎಳ್ಕೊಂಡು ಇವಾಗ ಅದಕ್ಕೆ ಬೀಡ್ಸ್ನ ಹಾಕಬೇಕು. ನೋಡಿ ನಿಮ್ಮ ಹತ್ರ ಯಾವ ಥರ ಬೀಡ್ಸ್ ಆದರೂ ಇರಲಿ, ನಾನು ನನ್ನ ಹತ್ರ ಇರುವಂಥ ಒಂದು ಬೀಡ್ಸ್ ತೊಗೊಂಡು ಇವಾಗ ದಾರದಲ್ಲಿ ಪೋಣಿಸ್ತಾ ಇದ್ದೀನಿ ನೋಡಿ. ಇವಾಗ ದಾರದಲ್ಲಿ ಪೋಣಿಸ್ತಾ ಇದ್ದೀನಿ. ಪೋಣಿಸ್ಬಿಟ್ಟು ಈ ಥರ ಒಂದು ಚಿಕ್ಕದಾದಂಥ ಲಾಕ್ ಚೈನು, ಅದ್ರ ಪಕ್ಕನೇ ಒಂದು ಚಿಕ್ಕದಾದಂಥ ಲಾಕ್ ಚೈನ್ ಹಾಕ್ಕೊಂಡು ಮತ್ತೆ ಒಂದು ದೊಡ್ಡ ಚೈನ್ ಹಾಕ್ಕೊಂಡು ಅದ್ರ ಪಕ್ಕ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಅದ್ರ ಮಧ್ಯದಲ್ಲಿ ಒಂದು ಚೈನ್ ತೊಗೊಂಡು ಸ್ವಲ್ಪ ದಾರಾನ ಈ ಥರ ಎಳ್ಕೊಂಡ್ಬಿಟ್ಟು ಬೀಡ್ಸ್ ತೊಗೊಂಡು ಮತ್ತೆ ಅದಕ್ಕೆ ಬೀಡ್ಸ್ನ ಸೇರಿಸ್ತಾ ಇದ್ದೀನಿ. ಬೀಡ್ಸ್ನ ಸೇರಿಸ್ಬಿಟ್ಟು ಅದ್ರ ಪಕ್ಕನೇ ಒಂದು ಚಿಕ್ಕದಾದಂಥ ಲಾಕ್ ಚೈನ್ ಹಾಕ್ಕೊಂಡು ನೋಡಿ ಈ ಥರ ನಿಧಾನಕ್ಕೆ ತೊಗೊಳ್ಳಿ. ಅದಾದ ನಂತರ ಒಂದು ದೊಡ್ಡ ಚೈನ್ ಹಾಕ್ಕೊಂಡು ಅದ್ರ ಪಕ್ಕನೇ ಒಂದು ಚಿಕ್ಕ ಚೈನ್ನ ಹಾಕ್ಕೋತಾ ಇದ್ದೀನಿ. ಚಿಕ್ಕ ಚೈನ್ ಹಾಕ್ಕೊಂಡು ಅದ್ರ ಮಧ್ಯದಲ್ಲಿ ಮತ್ತೆ ಒಂದು ಚೈನ್ನ ಈ ಥರ ಹಾಕ್ಬಿಟ್ಟು ದಾರನ ಎಳ್ಕೊಂಡು ಮತ್ತೆ ಒಂದು ಬೀಡ್ಸ್ನ ಹಾಕ್ತಾಯಿದ್ದೀನಿ ನೋಡಿ. ಇದಂತರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಲೀವ್ಸಲ್ಲಿ ಈ ಥರ ಡಿಸೈನ್ ಹಾಕಿದ್ರೆ ತುಂಬ ಹೈಲೈಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾವು ಎಲ್ಲ ಬೇಸಿಕ್ ಕ್ಲಾಸ್ನ ಕಲಿತಾ ಬಂದರೆ ನಮಗೆ ಯಾವ ಬ್ಲೌಸ್ಗೆ ಯಾವ ಡಿಸೈನು ಹಾಕಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಮತ್ತೆ ಒಂದು ಬೀಡ್ಸ್ ಹಾಕಿ ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕುವಂತ ಬನ್ನಿ. ಬೀಡ್ಸ್ ಪಕ್ಕ ಒಂದು ಲಾಕ್ ಚೈನ್ ಹಾಕ್ಕೊಂಡು ದೊಡ್ಡ ಚೈನ್ ಹಾಕೋಬೇಕು. ಅದಾದ ನಂತರ ಚಿಕ್ಕ ಚೈನ್ ಹಾಕ್ಕೊಂಡು ಅದರ ಮಧ್ಯದಲ್ಲಿ ಚೈನ್ ತೋರಿಸ್ಕೊಂಡು ಮತ್ತೆ ದಾರನ ಈ ಥರ ಎಳ್ಕೊಂಡು ಒಂದು ಬೀಡ್ಸ್ನ ಹಾಕಬೇಕು. ಬೀಡ್ಸ್ನ ಹಾಕಿಬಿಟ್ಟು ಇದೇ ರೀತಿಯಾಗಿ ಎಲ್ಲ ಸ್ಟಿಚಸ್ನು ಹಾಕೊತ ಬನ್ನಿ.